ಗಾಯ್ಸ್ ತೋತಾಪುರಿ ಮಾವಿನಕಾಯಿಗೆ ಉಪ್ಪು ಖಾರ ಹಾಕೊಂಡು ಮುಕ್ಕಾರ ಉರಿ ಬಂದಿದೆ. ಉಪ್ಪೆಲ್ಲ ಬೆಳಗ್ಗೆ ಉರಿಯುತ್ತೆ, ಈಗ ಊಟ ಎಲ್ಲ ಉರಿತೈತೆ ಗಾಯ್ಸ್. ಚಳಿಗೆ ಅದಕ್ಕೂ ಅಲ್ಲಿಸು ಈ ಕೆರೆಗಟ್ಟೆ ಹುಯ್ಯೇ. ಹೌ ಆರ್ ಯು? ಸೂಪರ್, ಹೌ ಆರ್ ಯು? ಸೂಪರ್. ಬನ್ನಿ ಮನೆಗೆ ಹೋಗುವ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ರಾಕಿ ವ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ, ಸೊ ಎಲ್ಲರಿಗೂ ಕ್ಷಮೆ ಇರಲಿ. ಇವಾಗ ನಾನು ಮೈಸೂರಲ್ಲಿದ್ದೀನಿ, ಕೊಟ್ಟೂರಿಗೆ ಹೋಗ್ಬೇಕಿತ್ತು. ನನ್ನ ತಂಗಿ ಬರ್ತೀನಿ ಅಂದಿದ್ಲು, ಸೊ ಅವಳನ್ನ ಪಿಕ್ ಮಾಡ್ಕೊಂಡು ಅವಳನ್ನ ಕರ್ಕೊಂಡು ಸೀದಾ ಮನೆಗೆ ಹೋಗಿ ಪೂಜೆ ಸಾಮಾನು ತೊಗೊಂಡು ನಾವು ಹೋಗ್ತಾ ಇರೋದೆ ಪಾರ್ಕಿಂಗಿಗೆ. ಪೂಜೆ ಇದೆ, ಅಮಾವಾಸ್ಯೆ. ಯಾರ ಕಾಲ್ರು ನುಸ್ತರು ಒಳಗಾಸಿಂದಾನೆ ನೋಡಿ, ನೈಟ್ ಯಾರ್ಯಾರು ನೋಡಿಲ್ಲ ವಿಡಿಯೋದಲ್ಲಿ ನೋಡಿ, ಮೈಸೂರು ನೈಟ್ ಎಫೆಕ್ಟ್ ಹೆಂಗಿರುತ್ತೆ ಅಂತ. ಟಾಂಗ ಗಾಡಿಗಳು ನೈಟ್ ಲೈಟಿಂಗ್ಸ್ ಎಲ್ಲ ಹೆಂಗಿರುತ್ತೆ. ಬಟ್ ಬೇಜಾರು ಏನು ಅಂದರೆ, ಬೆಂಗಳೂರಲ್ಲಿ ಹೆಂಗೆ ವಲಸೆ ಬಂದು ಅದನ್ನು ಟ್ರಾಫಿಕ್ ಮಾಡಿಟ್ಟಿದ್ದಾರೆ. ಮೈಸೂರು ಈಗ ದಿನಕ್ಕೂ ಹಂಗೆ ಆಗ್ತಾಯಿದೆ, ಅದೇ ಬೇಜಾರು. ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ನಮ್ಮ ಕಿರಣ್ ಅವ್ರು ಬಂದಿದ್ದರು. ಕಿರಣ್ ಅವ್ರ ಜೊತೆ ನಾನು ಮತ್ತು ನನ್ನ ಇಬ್ಬರು ತಂಗಿರು ಪೂಜೆಗೆ ಹೋಗ್ತಾಯಿದ್ದೀವಿ. ಅಮಾವಾಸ್ಯೆ ಇವತ್ತು, ಸೊ ಗಾಡಿಗಳಿಗೆಲ್ಲ ಪೂಜೆ ಮಾಡಬೇಕು. ನಾಳೆ ಕೊಟ್ಟಿಯವ್ರ ಟ್ರಿಪ್ ಇರೋದ್ರಿಂದ. ಗಾಯ್ಸ್ ತೋತಾಪುರಿ ಮಾವಿನಕಾಯಿಗೆ ಉಪ್ಪು ಖಾರ ಹಾಕೊಂಡು ಮುಕ್ಕಾರ ಉಳಿ ಬಂದಿದೆ. ಉಪ್ಪೆಲ್ಲ ಬೆಳಗ್ಗೆ ಉರಿಯುತ್ತೆ, ಈಗ ಊಟ ಎಲ್ಲ ಉರಿತೈತೆ ಗಾಯ್ಸ್. ಚಳಿಗೆ ಅದಕ್ಕೂ ಅಲ್ಲಿಸು ಈ ಕೆರೆಗಟ್ಟೆ ಹುಯ್ಯೇ. ಅಲ್ಲ ನಿಸರ್ಗ ಕೆರೆಗಟ್ಟೆ ಹುಯ್ಯೇ. ಗೈಸ್, ಕೆನೆಗಟ್ಟೆ ಹುಯ್ಯೆ ನಮ್ಮ ತಾಯಿ ಸತ್ತೋಗ್ಲು ಅದು ಅರ್ಥ ಏನು ಅಂತ ಇವಾಗಲೂ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಅವ್ರು ಹೇಳಿದ್ ಕೇಳ್ಬಿಡೋದು, ನಾವೇನು ಹೇಳಿ ಸೊ ವೆಲ್ಕಮ್. ಇದೆ ನಮ್ಮ ಬಡ್ಡೀಸ್ ಪಾರ್ಕಿಂಗ್ ಲಾಟ್. ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಯೂಟ್ಯೂಬಲ್ಲೂ ನೋಡಿರ್ತಾರೆ ವಿಡಿಯೋ, ಶಾರ್ಟ್ಸ್ ವೀಡಿಯೋದಲ್ಲಿ. ಇದೇ ಗ್ಯಾರೇಜು, ಇದೇ ನಮ್ಮ ಬಣ್ಣದ ಬಸ್ಗಳು. ಇವರು ನಮ್ಮ ಬಡ್ಡೀಸಿನ ಸಂಜಯ್ ದತ್, ಕರ್ಪೂರದ ಬ್ಲಾಗ್. ನೋಡ್ತಾ ಇರೋರು ಎಲ್ಲ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ನೋಡಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ರಕ್ಷಿತಾ ಅವರು. ಭಕ್ತಿ ಪರವಶನ ಅಲ್ಲ, ಯಾವ್ದದು ಭಕ್ತಿ ಸಾಂಗ್ ಹಾಡು, ಭಕ್ತಿ ಸಾಂಗು. ಭಾದ್ರಪದ ಶುಕ್ಲಜ ಚೋಟಿ ಎಂದು ಅದು ರೆಡ್ ಅಲ್ಲ, ರೆಡ್ ಒಂಥರ ಪ್ರೀಮಿಯಂ ಬಸ್ಸು. ಒಳಗಡೆ ಗ್ರೀನು, ಇದು ಬೇರೆ. ಸೊ ಗಾಯ್ಸ್, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೂಜೆ ಮುಗಿತಾ ಇದೆ. ನೆಕ್ಸ್ಟ್ ಪೂಜೆ ನೋಡಿ. ಇವತ್ತು 3 ಬಸ್ಸು ಕ್ಲೀನಾಗಿ ವಾಶ್ ಮಾಡಿ, ನಾನಲ್ಲ ನಮ್ಮ ಹುಡುಗರು ಟೋಟಲ್ 4 ಬಸ್ನ ಕ್ಲೀನ್ ಮಾಡಿ, ಬೆಳ್ಳಗೆ ಮಾಡಿ, ಕ್ರೀಮಿ ಪೌಡ್ರ್ ಹಾಕಿ ರೆಡಿ ಮಾಡೋರೆ ಪೂಜೆಗೆ ಅಂತ. ಇದು ಪಾರ್ಕಿಂಗ್ ಔಟ್ಸೈಡ್ ಈ ಥರ ಕಾಣಿಸುತ್ತೆ ನೋಡಿ. ನನ್ನ ತಂಗಿ ಇನ್ನೊಬ್ಬರು ನಿಸರ್ಗಂಗೆ ವ್ಲಾಗು ಅಂದ್ರೆ ಅದೆಷ್ಟು ಇಷ್ಟನೋ. ನನ್ನ ತಂಗಿ 2 ವೀಲರ್ನೂ ಬಿಡ್ತಿಲ್ಲ, ಅವಳ್ದು ಹಳೇ ಗಿಫ್ಟು. ಯಾವ ಇವೆಲ್ಲ ಹಂಗೆ
ಕೆಲವು ಜನಕ್ಕೆ ನೋಡಿ ಸ್ವಲ್ಪ ವಿಚಿತ್ರ ಅನಿಸ್ಬೋದು, ಆದರೆ ಮೈಸೂರು ಕಡೆ ಸೌತೆಕಾಯಿನ ನಿವಳಿಸಿ ಪೂಜೆ ಮಾಡೋದು ಈ ಕಡೆ ಸಂಪ್ರದಾಯ ಅಂದ್ಕೋತೀನಿ. ನಮ್ಮ ಕಡೆ ಎಲ್ಲ ರೇರೆ, ನಮ್ಮ ಚಿತ್ರದುರ್ಗದವ್ರು ಯಾರು ಈ ಥರ ಮೇ ಬಿ ಮಾಡಲ್ಲ ಅಂತ. ಬೇಗ ಬೇಗ ಹೋಗಿ ಮುಂದಕ್ಕೆ. ಸಣ್ಣ ಚಪ್ಪಡು ಗೊತ್ತಿದ್ದೀರಾ? ಗ್ರೀನ್ ಕಾರ್ಡು ಸಂಜು ಅವ್ರ ಕಣ್ಣು, ಕಸ್ಟಮರ್ ಕಣ್ಣು, ರೋಡ್ನಾಗ ಹೋಗೋರ್ ಕಣ್ಣು, ಏಟರ್ಸ್ ಕಣ್ಣು, ನೋಡದೇ ಇರೋ ಹುಡುಗಿರ್ ಕಣ್ಣು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಬಾತಿಗೆ ಹೇಳ್ ಮಾಡಿಸಿದಂತ ಭಟ್ರು ಏನ ಟೇಬಲ್ ಮೇಲೆ ಹರಿತಿದ್ದೀರಾ? ಅಲ್ಲ ಗೊತ್ತು, ಅದ್ ಮಣಿ ಯೂಸ್ ಮಾಡ್ಲಿಲ್ವಾ? ಚೋಲೆ ಕಟೋರೆ ಬಟೋರೆ ಇನ್ನೊಂದ್ಸತಿ ಬರ್ತೀವಿ ಹಾಕಿ ಎರಡು. ಸೊ ಗೈಸ್, ನಮ್ಮ ಭಟ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳ್ತಿಲ್ಲ, ಬಟ್ ಅಡಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ. ಕರಿ ಆಗಿರ್ಬೋದು, ರೈಸ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಟೇಸ್ಟ್, ಆಲ್ಮೋಸ್ಟ್ ರೆಸ್ಟೋರೆಂಟ್ ಟೇಸ್ಟ್. ಅಣ್ಣ ಎಲ್ಲಿ ಕಲ್ತಿದ್ದೆ ಕರಿ ಮಾಡೋದನ್ನ? ಹಾಂ, ಸ್ಮೆಲ್ಗೆ ಫಿದಾ, ಸ್ಮೆಲ್ಗೇನೆ, ಮತ್ತೆ ಯಾರು ತೋಲ್ಲ. ಬರ್ರ ಎಲ್ಲರೂ ಕುತ್ಕೊಂಡು ತಿನ್ನೋಣ ಸಡಿಗೆ. ವೆಲ್ಕಮ್ ಬ್ಯಾಕ್ ಫುಲ್ ಬ್ಯಾಕ್ ಯೂಟ್ಯೂಬ್ ಚಾನಲ್, ಅವರ್ ಯೂಟ್ಯೂಬ್ ಚಾನಲ್. ನಿಮ್ಮ ಹಾಕಿದ್ದೀನಕ್ಕ, ಹೆಂಗ್ ಗೊತ್ತಾ? ಅದೇ ಇದು ರ್ಯಾಂಬೋ ಫಿಲಮ್ ಅಲ್ಲಿ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಕಣಪ್ಪ, ಅದು ಹಾಕಿದ್ದೀನಿ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಹಿಂಗೆ ಬರ್ತನಲ್ಲ. ಚಾರ್ಜ್ ಆಗ್ಬಿಟ್ಟದ ಇವತ್ತೇನೋ ಹುಡುಗಿತ ಮಾತಾಡ್ಕಿ ಆಗ್ಲಿ. ಹುಡುಗಿ ಜೊತೆ ಮಾತಾಡಿ, ಫ್ರೆಂಡ್ ಜೊತೆ ಮಾತಾಡಿರೋ ನಾನು. ಅದೇನು ಸೈಡ್ ಮಾತಾಡೋಂಥದ್ದೇ ಮಾತಾಡ್ತೀವಿ ಫ್ರೆಂಡ್ಸ್. ಅಯ್ಯೋ ನನ್ಗೆ ಅದೇನೋ ಗೆದ್ದು ಮಾತಾಡಿದ್ರೆ ಒಂದು 4 ಜನ ಜೊತೆ ಇದ್ದ ಕೂತ್ಕೊಂಡು ನಮ್ತಾಗೆಲ್ಲ ಮಾತಾಡ್ತೀಯ ಮತ್ತೆ. ಕಾಯಿಸಿ ಇಲ್ಲಿ ನನ್ನ ತಂಗಿನ ಅಬ್ಸರ್ವ್ ಮಾಡಿ ಟೇಸ್ಟ್ ಮಾಡಿ ಹೇಳು ಅಂತ ಹೇಳಿದೆ ಅವಳಿಗೆ. ಕೊನೆಗೂ ಹೇಳಲಿಲ್ಲ ಅವಳು ಟೇಸ್ಟ್ ಮಾಡಿ ಅಬ್ಸರ್ವ್ ಮಾಡಿ. ಹಾಗೇನೆ ನಾನು ಇವಾಗ ಹೇಳ್ತಾಳೆ ಅಂತ ನೋಡ್ತಾನೇ ಇದ್ದೀನಿ. ಏನಣ್ಣ ಇದೇನು ಏನಣ್ಣ ಇದೇನು ಸೊ ಗೈಸ್, ಫಸ್ಟ್ ವ್ಲಾಗಲ್ಲಿ ಇಷ್ಟೆಲ್ಲ ಆಗಿತ್ತು. ಸೆಕೆಂಡ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್. ಕೋಟೆ ಹುಡುಗ ರಾಕಿ. 3 ತಿಂಗಳಾಗದ ಮಧ್ಯಾಹ್ನ ಊಟ ಬಿಟ್ಟು ಮಾತ್ರೆ ಬಿಟ್ಟು